ಯಾಕೆ ಸತ್ತು ಹೋತು ಅಂತಂದ್ರ ಹೆಣ್ ಸತ್ಲಂತ ಮಗಳು ಮದುವೆ ಮಾಡ್ಕೊಂಡೊಬ್ಬ 70 ವರ್ಷದ. ಇಲ್ಲೆಲ್ಲ 60%, 100ಕ್ಕೆ 60 ಮಂದಿ 6 ತಿಂಗಳದೊಳಗ ವಿವಾಹ ವಿಚ್ಛೇದನೆ ಮಾಡ್ಕೊಳಕತ್ತಾರೆ. ಯಾಕೆ ಹಿಂಗಾಯ್ತು ಅಂದ್ರೆ ನಾವೆಲ್ಲೋ ಕೆಟ್ಟೀವಿ ಅಂತ, ನಮ್ಮ ಸಂಸ್ಕಾರಗಳು ಕೆಡ್ಲಾಕತ್ತಾವ. ಇಷ್ಟೆಲ್ಲ ಹೇಳಿದ್ರು ಮಗಳಿಗೆ ಆಕೆ ರಾತ್ರಿನ ಹೋಗಿ ಮರುದಿವ್ಸ ಮುಂಜಾನೆ ಅವ್ರವ್ವ ಊರ್ಲ ಹಾಕೊಂಡು ಸತ್ಲು. ನಿನ್ನೆ ಓದಿದ ಒಂದು ಘಟನೆಯನ್ನ, 9ನೇತ್ಯದ ಹುಡುಗ ಆತ್ಮಹತ್ಯೆ ಮಾಡ್ಕೊಂತು. ನಮ್ಮಲ್ಲಿ ಕೊಲ್ಲಾಪುರದಾಗ ಪಂಚಗಂಗಾ ನದಿ ಮ್ಯಾಗ ದೊಡ್ಡ ಬ್ರಿಡ್ಜ್ ಕಟ್ಟ್ಯಾರಿ. ಒಂದು 30 ಫೂಟ್ ಕೆಳಗೆ ನೀರು ಇರ್ತೈತಿ, ಮ್ಯಾಗಿಂದ ಜಿಗದ್ ಹುಡುಗ ಸತ್ತು ಹೋತು. ಯಾಕೆ ಸತ್ತು ಹೋತು ಅಂತಂದ್ರ ಅವ ಏನ ಮೊಬೈಲ್ದಾಗ ನೋಡ್ತಿದ್ನಂತ, ಅವ್ರ ಅಜ್ಜ ಬೇದ್ನಂತ. ಅಷ್ಟು ಸಹಿತ ಸಹನ ಆಗ್ಲಿಲ್ಲ, ಹೋಗಿ ಹೊಳ್ಯಾಗ ಸತ್ತ. ಎಲ್ಲಿಗೆ ಬಂದು ನಿಂತೀವಿ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರ ಮಾಡ್ಲಾರ್ದಕ್ಕೆ ಈ ಪರಿಸ್ಥಿತಿ. ನಿನ್ನೆ ಒಂದು ಪೇಪರ್ದಾಗ ಓದ್ದೆ, ಹೆಣ್ ಸತ್ಲಂತ ಮಗಳು ಮದುವೆ ಮಾಡ್ಕೊಂಡೊಬ್ಬ 70 ವರ್ಷದ. ನಾನು ಉಳಿದಿದ್ದ ಡಿಟೇಲ್ ಹೇಳೋದಿಲ್ಲ, ನಿನ್ನೆದ ಘಟನೆ. ಏನಿದು ಸಂಸ್ಕಾರ? ಎಲ್ಲಿಗೆ ಬಂದು ನಿಂತೀವಿ ನಾವು? ಅಲ್ರಿ, ಮದುವೆ ಆದ 6 ತಿಂಗಳದೊಳಗ ವಿವಾಹ ವಿಚ್ಛೇದನೆ ಮಾಡಿಕೊಳ್ಳುವಂತವ್ರ ಸಂಖ್ಯೆ ವಿಪರೀತವಾಗಿ ಬೆಳೀತಾ ಇದೆ. ಬೆಂಗಳೂರು, ಪುಣಾ, ಮುಂಬೈ, ದಿಲ್ಲಿ, ಚಂಡೀಗಢ ಇಲ್ಲೆಲ್ಲ 60%, 100ಕ್ಕೆ 60 ಮಂದಿ 6 ತಿಂಗಳದೊಳಗ ವಿವಾಹ ವಿಚ್ಛೇದನೆ ಮಾಡ್ಕೊಳಕತ್ತಾರೆ. ಯಾಕೆ ಹಿಂಗಾಗ್ತದೆ? ಸಂಸ್ಕಾರದ ಅಭಾವ, ಸಂಸ್ಕಾರದ ಅಭಾವ. ನಿಮಗೆ ಹೇಳ, ನಾವು ನಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸ್ತೀವಿ, ಅಲ್ಲಿ ಹೋಗಿ ಏನ್ ಮಾಡ್ತಾರೆ ಯಾರು ನೋಡುದಿಲ್ಲ. ನಮ್ಮಲ್ಲೇ ಒಬ್ರು, ನಾ ಹೆಸರು ಹೇಳುದಿಲ್ಲ ಯಾರ್ದು, ಬಹಳ ದೊಡ್ಡ ಮನುಷ್ಯರ ಅವ್ರ ಸಮಾಜದೊಳಗೆ ಒಂದು ಬಾರ್ ಕಟ್ಟಾರ. ಬಾರ್, ಆ ಬಾರ್ನೊಳಗೆ ಹುಡುಗಿಯರಿಗೆ ದಾರು ಫ್ರೀ ಇಟ್ಟಾರ, ಹುಡುಗರಿಗೆ ರೊಕ್ಕ ಇಟ್ಟಾರ. ನೀವು ಒಂದ್ ಜರ ಚೌಕಶಿ ಮಾಡ್ರಿ, ನಿಮಗೂ ಹೆಸರು ಗೊತ್ತಾಕೈತಿ. ನಾ ಹೇಳುದು ಚಲೋ ಅಂದ್ರೆ ಏನ್ ಮಾಡಕ್ ಹೊಂಟಿವಿ ನಾವು? ದಾರಿ ತಪ್ಸಕ್ ಹೊಂಟಿವಿ. ಇವತ್ತಿನ ದಿವಸ ಸ್ಕೂಲು, ಕಾಲೇಜು, ಹೈಸ್ಕೂಲ್ದಾಗ ಸಹಿತ ಡ್ರಗ್ ಬಂದಾವ. ಅಫೀಮು ಅಂತ ಏನ ಕರಿತೀವಲ್ಲ, ಅದು ಪಾನ್ ಪಟ್ಟಿ ಅಂಗಡಿಯಾಗ ಸಹಿತ ಮನೆಗೆ ತಂದು ಕೊಡ್ಲಕತ್ತಾರ. ಅಪ್ಪ ಅವ್ಗ ಸಹಿತ ಗೊತ್ತಾಗೋಲ್ದು ಎಲ್ಲಿಂದ ಬರಕತ್ತೈತಿದ್ವು ಅಂತ. ಹುಡುಗರು ತಲೆ ಕೆಟ್ಬಿಟ್ಟಾವ. ಕಾಲೇಜ್ ಹುಡುಗರು, ಹುಡುಗಿಯರು ಅಫೀಮ್ ಸೇವನೆ ಮಾಡಕತ್ತಾರ. ಅಪ್ಪ 6 ಲಕ್ಷ 8 ಲಕ್ಷ ಫೀ ಕಟ್ಟಿ ಕಾಲೇಜ್ಗೆ ಹಾಕ್ಯಾನ, ಹಾಸ್ಟೆಲ್ಗೆ ಹಾಕ್ಯಾನ. ಹಾಕಿದ್ರ ಇವ್ರು ಅಲ್ಲಿ ಹೋಗಿ ಮಾಡೋದೇನು ಅಂದ್ರೆ ಇದು. ಯಾಕೆ ಹಿಂಗಾಯ್ತು ಅಂದ್ರೆ ನಾವೆಲ್ಲೋ ಕೆಟ್ಟೀವಿ ಅಂತ, ನಮ್ಮ ಸಂಸ್ಕಾರಗಳು ಕೆಡ್ಲಾಕತ್ತಾವು. ಮೊನ್ನೆ ಘಟನೆ ನಡೀತು ಪುಣಾದಾಗ. ಹುಡುಗಿ ಲವ್ ಜಿಹಾದಕ್ಕೆ ಒಳಪಡ್ತು. ಒಬ್ಬ ಯುವಕನಿಂದ ಹೋದ್ಲು, ಮುಸ್ಲಿಂ ಯುವಕನಿಂದ. ಒಂದ ಮಗಳು. ಅವ್ರಪ್ಪಂದ, ತಂಗಿ ನೀವು ಹಾಗಂದ್ರೆ ನಾವು ಬದುಕುದಿಲ್ಲ, ಸಾಯ್ತೀವಿ ಅಂದ. ಅವ್ರವ್ ಅಂದ್ಲು, ನೀ ಹಿಂಗ್ ಮಾಡಿ ಏನ್ರ ಮನಿ ಬಿಟ್ಟು ಹಾದ್ಗೀಗ ಅವನಿಂದ ಅಂದ್ರೆ ನಾವು ಊರ್ಲ್ ಹಾಕೊಂಡು ಸಾಯ್ತೀವಿ ನೋಡು ಅಂತಂದ್ಲು. ಇಷ್ಟೆಲ್ಲ ಹೇಳಿದ್ರು ಮಗಳಿಗೆ. ಆಕೆ ರಾತ್ರಿನ ಹೋಗಿ ಮರುದಿವ್ಸ ಮುಂಜಾನೆ ಅವ್ರವ್ವ ಊರ್ಲ್ ಹಾಕೊಂಡು ಸತ್ಲು. ಚಲೋ ಕುಟುಂಬ ಇತ್ತು, ರೊಕ್ಕಿದ್ದವ್ರು, ರೊಕ್ಕಿಸ್ತ. ಹೆಂಗ ಮಂದಿಗೆ ಮಾರಿ ತೋರ್ಸುದ್ ನಾವಿನ್ನ ಅಂತ ಅವ್ವ ಸತ್ತು ಹೋಗಿ. ಹೆಂಡತಿ ಸತ್ತದ್ದನ್ನ ನೋಡಿ ಗಂಡನಿಗೆ ಶಾಕ್ ಆತು, ಬ್ರೇನ್ ಹೆಮರೇಜ್ ಆಗಿ ಪ್ಯಾರಲಿಟಿಕ್ ಆಗಿ 3 ತಿಂಗಳಾತು. ಇನ್ನ ಹಾಸ್ಪಿಟಲ್ದಾಗ ಅದಾನ. ನಮ್ಮ ಮನೆ ಹೋಗಿ ಮಾತಾಡ್ಸ್ಕೊಂಡು ಬಂದ. ಏನೂ ತಿಳಿದಿಲ್ಲ, ಹಂಗ ಬಿದ್ದ. ನೀನು ಏನ್ ಮಕ್ಕಳಿಗೆ ಜನ್ಮ ಕೊಟ್ಟು ನಾವು ಇದನ್ನ ಅನುಭವಿಸುವುದೇನು? ಒಂದೊಂದ್ಸಾರಿ ವಿಚಾರ ಮಾಡಿದಾಗ ನಮಗೂ ಅನಿಸ್ತೈತಿ ನಾವು ಎಲ್ಲರೂ ತಪ್ಪಿವೇನು ಅಂತ. ನನಗೊಬ್ಬರು ಬಂದ್ರ ಮೊನ್ನೆ,